ಹಾಲೆಲೂಯ. ಈ ಲೋಕದಲ್ಲಿ ನಾವೇನು ಅನುಭವಿಸೋದಿಲ್ಲ, ಅನುಭವಿಸ್ತೀವಿ, ಖಂಡಿತವಾಗ್ಲೂ ಅನುಭವಿಸ್ತೀವಿ. ಯೇಸು ಸ್ವಾಮಿ ಜೊತೆ ಮತ್ತೆ ಈ ಲೋಕಕ್ಕೆ ಬರುವಾಗ 1000 ವರ್ಷ ಆಳ್ವಿಕೆ ಮಾಡುವಾಗ ಅನುಭವಿಸ್ತೀವಿ. ಅದಕ್ಕೆ ಪ್ರಿಪೇರ್ ಆಗ್ರಿ. ಯೇಸು ಸ್ವಾಮಿ ಜೊತೆ ಈ ಲೋಕಕ್ಕೆ ಬಂದಿಲ್ಲ ಅಂತಂದ್ರೆ ನರಕದಲ್ಲಿ ಅನುಭವಿಸ್ತೀವಿ. ಹಾಲೆಲೂಯ. ಪ್ರಿಪೇರ್ ಆಗಿಲ್ಲ ಅಂದ್ರೆ ಸಂಕಟ ಕಾಲದಲ್ಲಿ ಅನುಭವಿಸ್ಬೇಕಾಗ್ತದೆ. ಯಾವ ಅನುಭವ ಇಂಪಾರ್ಟೆಂಟ್? ಯಾವ ಅನುಭವ ತುಂಬಾ ಮುಖ್ಯವಾಗಿದೆ? ಕ್ರಿಸ್ತನಿಗಾಗಿ ನಾವು ತವಕದಿಂದ ಕಾಯ್ಬೇಕು. ಯಾರು ಎಲ್ಲಾ ರೀತಿಯಾದಂತ ಆಸ್ತಿಯನ್ನ ಮಾಡಿಬಿಟ್ರು, ಐ ಬಿಕೇಮ್ ಮಿಲಿಯನೇರ್, ಏನು ಬೇಡ ಅಂತ ಹೇಳ್ತಾರೆ. ಜಸ್ಟ್ ಇಮ್ಯಾಜಿನ್, ಆಂಟಿ ಕ್ರೈಸ್ಟ್ ಬರುವಾಗ ನಿನ್ನ ವೆಲ್ತ್, ನಿನ್ನ ಫಾರ್ಚ್ಯೂನ್ ಏನೇನಿರುತ್ತೆ ವಿಲ್ ಕಮ್ ಟು ಝೀರೋ. He will grab everything like anything and he will make you a pauper. ಅಲ್ಲ ಏನೂ ಇಲ್ಲ ಅಂತ ಮಾಡಿಬಿಡ್ತಾನೆ. ಆದ್ರೆ when you are in Christ, ಆಂಟಿ ಕ್ರೈಸ್ಟ್ ಬರೋಲ್ಗಿಂತ ಮುಂಚೆ you will be with Christ. ನಿನ್ನ ಹತ್ರ ಏನ್ ಆಸ್ತಿ ಇದ್ರು ಆಸ್ತಿ ಇಲ್ಲ ಅಂದ್ರು ಎವ್ರಿಥಿಂಗ್ ಇಸ್ ಸೆಕ್ಯೂರ್ಡ್ ವಿತ್ ಕ್ರೈಸ್ಟ್. 1000 years ಈ ಅರ್ಥದಲ್ಲಿ ನಾವು ರೂಲ್ ಮಾಡುವಾಗ we will be the governors. Hallelujah. We will be ministers of God. Hallelujah. We will be ruling this earth. Hallelujah. ಈ ಒಂದು ಭೂಮಿಗೆ ನಾವು ಬಾಧ್ಯಸ್ಥರಾಗ್ತೇವೆ. ಅದೇ ದೇವರ ವಾಕ್ಯ ನಮಗೆ ಕಲಿಸ್ಕೊಡುವಂಥದ್ದು.